ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಈ ಕಡೆಯಿಂದ ಚೆನ್ನಾಗಿದ್ದೀನಿ, ನೀವು ಆ ಕಡೆಯಿಂದ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ನನ್ನ ಸೆಕೆಂಡ್ ವಿಡಿಯೋ. ಈ ವಿಡಿಯೋ ಏನಪ್ಪ, ಯಂತ್ರ ಬಗ್ಗೆ ಅಪ್ಪ ಅಂತಂದರೆ ಎಂಟರ್ಪ್ರಿನರ್ ಅಂದರೆ ಏನು, ಎಂಟರ್ಪ್ರೈಸ್ ಅಂದರೆ ಏನು, ಎಂಟರ್ಪ್ರಿನರ್ಶಿಪ್ ಅಂದರೆ ಏನು, ಮತ್ತು ಫರ್ಮ್ ಅಂದರೆ ಏನು, ಇಂಡಸ್ಟ್ರೀಸ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ನೀವು ಬಿಸ್ನೆಸ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ನೋಡಿಲ್ಲ ಅಂತಂದರೆ ಮೊದಲನೇ ವಿಡಿಯೋ ನಾನು ಚಾನಲಲ್ಲಿ ಹಾಕಿರ್ತೀನಿ, ಅದನ್ನ ನೋಡಾದ್ಮೇಲೆ ಇದನ್ನ ನೋಡಿ. ಇಲ್ಲ ಅಂದರೆ ನಿಮಗೆ ಅರ್ಥ ಆಗಲ್ಲ, ಸ್ವಲ್ಪ ಡಿಫಿಕಲ್ಟೀಸ್ ಫೇಸ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳೋಕೆ. ಈಗ ಜಾಸ್ತಿ ಮಾತಾಡದೆ ಟಾಪಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಮೊದಲು ಎಂಟರ್ಪ್ರಿನರ್ ಅಂದರೆ ಏನು ಅಂತಂದರೆ, ಎಂಟರ್ಪ್ರಿನರ್ ಅಂತಂದರೆ ಯಾರು ಒಬ್ಬ ವ್ಯಕ್ತಿ ಐತೆ ನೋಡು, ಆ ಪರ್ಸನ್ ಎಂಟರ್ಪ್ರಿನರ್ ಇಸ್ ಅ ಪರ್ಸನ್ ಹೂ ಐಡೆಂಟಿಫೈ ಅನ್ ಆಪರ್ಚುನಿಟಿ, ಟೇಕ್ಸ್ ರಿಸ್ಕ್ ಆ್ಯಂಡ್ ಸ್ಟಾರ್ಟ್ ಅ ಬಿಸ್ನೆಸ್. ಅಂದರೆ ಯಾರೋ ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ ಮಾಡುವಂಥ ಐಡಿಯಾ ಜನರೇಟ್ ಮಾಡ್ತಾನೆ, ಆ ಒಂದು ಐಡಿಯಾ ಜನರೇಟ್ ಮಾಡಿ ಆ ಬಿಸ್ನೆಸ್ ಮಾಡೋದಕ್ಕೆ ರಿಸ್ಕ್ನ ತಗೋತಾನಲ್ಲ, ಅವನ್ನ ನಾವು ಎಂಟರ್ಪ್ರಿನರ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ಗೆ ನಾವು ನೋಡೋದಾದರೆ ರತನ್ ಟಾಟಾ ಅವರು ರತನ್ ಟಾಟಾ ಅವರು ಒಂದು ಫೇಮಸ್ ಕೊಡುಗೆ ಇದೆ. ಅವರು ಒಂದು ಸ್ಟಾರ್ಟಿಂಗಲ್ಲಿ ಅವರ ಒಂದು ಐಡಿಯಾ ಇತ್ತು ಒಂದು ಬಿಸ್ನೆಸ್ ಮಾಡೋದಕ್ಕೆ. ಆ ಒಂದು ಐಡಿಯಾದ ಮೇಲೆ ಅವರು ಒಂದು ರಿಸ್ಕ್ ಅನ್ನು ಹಾಕಿದ್ರು, ಆ ಒಂದು ಐಡಿಯಾ ಬೆಳೀತು. ಎಂಟರ್ಪ್ರೈಸ್ ಅಂತಂದ್ರೆ ಏನು, ಆ ಐಡಿಯಾ ಬೆಳೆದು ಲಾಸ್ಟಲ್ಲಿ ಏನಾಗ್ತು ಅಂದರೆ, ಈಗ ಅವ್ರದೊಂದು ಬಿಸ್ನೆಸ್ ಮಾಡುವಂಥ ಒಂದು ಐಡಿಯಾ ಇತ್ತು. ಆ ಬಿಸ್ನೆಸ್ ಏನಾಗ್ತು, ಎಕ್ಸಿಕ್ಯೂಟ್ ಆಗಿ ಅಲ್ಲಿ ಟಾಟಾ ಮೋಟಾರ್ಸ್ ಅಂತ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಅದು ಔಟ್ಪುಟ್ ಅವರೊಂದು ಐಡಿಯಾನ ಫುಲ್ಲು ಜನ್ರೇಟ್ ಮಾಡಿದ್ರು. ಅದನ್ನು ನಾವು ಎಂಟರ್ಪ್ರೈಸ್ ಅಂತ ಕರಿತೀವಿ. ಎಂಟರ್ಪ್ರಿನರ್ ಅಂದರೆ ಒಂದು ಐಡಿಯಾನ, ಎಂಟರ್ಪ್ರೈಸ್ ಅಂತಂದರೆ ಜನ್ರೇಟ್ ಮಾಡಿದ್ರು ಅಂದರೆ ಔಟ್ಪುಟ್ ಏನು ಬಂತು ಆ ಒಂದು ಐಡಿಯಾದಿಂದ ಅಂತ. ಎಂಟರ್ಪ್ರಿನರ್ಶಿಪ್ ಅಂತಂದರೆ ಇವೆರಡು ಮಾಡೋಕ್ಕೆ, ಐಡಿಯಾಯಿಂದ ಒಂದು ಕಂಪನಿನ ಫಾರ್ಮ್ ಮಾಡೋದಕ್ಕೆ ಎಷ್ಟು ಪ್ರೋಸೆಸ್ ಆಗ್ತಲ್ಲ ಆದ್ರೂ ನಾವು ಎಂಟರ್ಪ್ರಿನರ್ಶಿಪ್ ಅಂತ ಕರಿತೀವಿ. ಇಲ್ಲಿ ನಾವು ಓದ್ಬೋದು, ಎಂಟರ್ಪ್ರೈಸ್ ಅಂದರೆ ಆ್ಯನ್ ಎಂಟರ್ಪ್ರೈಸ್ ಇಸ್ ದ ಬಿಸ್ನೆಸ್ ಆರ್ ದ ಆರ್ಗನೈಸೇಷನ್ created and owned by the entrepreneur to produce the goods or provide the services. ಅಂದರೆ ಒಂದು ಕಂಪನಿನ ಫಾರ್ಮ್ ಮಾಡ್ತಾರೆ, ಆ ಐಡಿಯಾ ಏನು ಬಂದಿತ್ತಲ್ಲ ಆ ಐಡಿಯಾದ ಬೇಸ್ ಮೇಲೆ ಒಂದು ಕಂಪನಿನ ಫಾರ್ಮ್ ಮಾಡ್ತಾರೆ, ಅದನ್ನು ನಾವು ಎಂಟರ್ಪ್ರೈಸ್ ಅಂತ ಕರಿತೀವಿ. ಮತ್ತು ಎಂಟರ್ಪ್ರಿನರ್ಶಿಪ್ ಅಂದರೆ ಏನು ಅಂತಂದರೆ, ಇದನ್ನು ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತಲ್ಲ ಅದನ್ನ ನಾವು ಎಂಟರ್ಪ್ರಿನರ್ಶಿಪ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಂಟರ್ಪ್ರಿನರ್ ಯಾರಪ್ಪ ಅಂತಂದರೆ, ಯಾರು ಒಂದು ಬಿಸ್ನೆಸ್ ಐಡಿಯಾ ಬರುತ್ತಲ್ಲ ಅದನ್ನ ನಾವು ಎಂಟರ್ಪ್ರಿನರ್ ಅಂತ ಕರಿತೀವಿ. ಎಂಟರ್ಪ್ರೈಸ್ ಅಂತಂದರೆ ಆ ಒಂದು ಬಿಸ್ನೆಸ್ ಐಡಿಯಾದಿಂದ ಅವರು ಒಂದು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡ್ತಾರೆ, ಒಂದು ಕಂಪನಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದನ್ನ ನಾವು ಎಂಟರ್ಪ್ರೈಸ್ ಅಂತ ಕರಿತೀವಿ. ಮತ್ತು ಎಂಟರ್ಪ್ರಿನರ್ಶಿಪ್ ಅಂತಂದರೆ ಆ ಒಂದು ಬಿಸ್ನೆಸ್ ಐಡಿಯಾನ ಕಂಪನಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಎಷ್ಟು ಪ್ರೋಸೆಸ್ನ ಮಾಡಿದ್ರು, ಯಾವ್ಯಾವ ಪ್ರೋಸೆಸ್ನ ಮಾಡಿದ್ರಲ್ಲ ಅದನ್ನ ನಾವು ಎಂಟರ್ಪ್ರಿನರ್ಶಿಪ್ ಅಂತ ಕರಿತೀವಿ. ಇಲ್ಲಿ ಓದ್ಬೋದು, ಎಂಟರ್ಪ್ರಿನರ್ಶಿಪ್ ಇಸ್ ದ ಪ್ರೋಸೆಸ್ ಆಫ್ ಸ್ಟಾರ್ಟಿಂಗ್ ಆ್ಯಂಡ್ ರನ್ನಿಂಗ್ ಅ ಬಿಸ್ನೆಸ್ ಬೈ ಟೇಕಿಂಗ್ ದ ರಿಸ್ಕ್ ಆ್ಯಂಡ್ ಬೀಯಿಂಗ್ ಅ ಇನೋವೇಟಿವ್ ಆ್ಯಂಡ್ ಕ್ರಿಯೇಟಿವ್ ವ್ಯಾಲ್ಯೂ. ಓಕೆನಾ? ಇಲ್ಲಿ ನಾವು ನೋಡ್ಬೋದು, ಐಡಿಯಾ ಜನ್ರೇಷನಿಂದ ಪ್ಲ್ಯಾನಿಂಗ್ ಮಾಡೋದು, ಆಮೇಲೆ ಲಾಂಚ್ ದ ಬಿಸ್ನೆಸ್ ಮಾಡೋದು, ಆಮೇಲೆ ಗ್ರೋತ್ ಆ್ಯಂಡ್ ಎಕ್ಸ್ಪೆನ್ಷನ್, ಇವೆಲ್ಲ ಪ್ರೋಸೆಸ್ನ ಮಾಡೋದನ್ನ ನಾವು ಎಂಟರ್ಪ್ರಿನರ್ಶಿಪ್ ಅಂತ ಕರಿತೀವಿ. ನಾನು ಓಲ್ಡ್ ವಿಡಿಯೋದಲ್ಲಿ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಫುಲ್ಲು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ಬೇಡ. ನೆಕ್ಸ್ಟು ಕಾನ್ಸೆಪ್ಟ್ ಬಗ್ಗೆ ನಾವು ಹೇಳೋದಾದರೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಒಂದು ನಿಮಿಷ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಫರ್ಮ್ ಅಂದರೆ ಏನು ಆ್ಯಂಡ್ ಇಂಡಸ್ಟ್ರೀಸ್ ಅಂದರೆ ಏನು ಅಂತ. ಫರ್ಮ್ ಅಂತಂದರೆ ಏನಿಲ್ಲ, ಆ ಫರ್ಮ್ ಈಸ್ ಅ ಬಿಸ್ನೆಸ್ ಯೂನಿಟ್ ಫಾರ್ಮ್ ಬೈ ಒನ್ ಆರ್ ಮೋರ್ ಪರ್ಸನ್ ಟು ಕ್ಯಾರಿ ಆನ್ ಅ ಬಿಸ್ನೆಸ್ ಟು ಅರ್ನ್ ಪ್ರಾಫಿಟ್. ಫರ್ಮ್ ಅಂತಂದರೆ ಈಗ ಯಾವ ಥರ ಹೇಳ್ಬೋದು ನಿಮಗೆ, ಫರ್ಮ್ ಅಂತಂದರೆ ಒಂದೇ ಒಂದು ಕಂಪನಿ ಅಂತ ಹೇಳ್ಬೋದು. ಫರ್ಮ್ ಅಂತಂದರೆ ಯಾವುದೋ ಒಂದು ಸ್ಪೆಸಿಫಿಕ್ ಕಂಪನಿ ಅಂತ ಅಂದರೆ ಅದನ್ನು ನಾವು ಫರ್ಮ್ ಅಂತ ಕರಿತೀವಿ. ಆದರೆ ಇಂಡಸ್ಟ್ರೀಸ್ ಅಂತಂದರೆ ಆ್ಯನ್ ಇಂಡಸ್ಟ್ರಿ ಇಸ್ ಅ ಗ್ರೂಪ್ ಆಫ್ ಫರ್ಮ್ ಆರ್ ಕಂಪನೀಸ್ ಎಂಗೇಜ್ಡ್ ಇನ್ ದ ಸೇಮ್ ಆರ್ ಸಿಮಿಲರ್ ಟೈಪ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ. ಅಂದರೆ ಈಗ ನಾವು ನೋಡ್ಬೋದು, ಇಂಡಸ್ಟ್ರೀಸ್ ಅಂತಂದರೆ ಒಂದೇ ರೀತಿಯಾದಂತಹ ಬಿಸ್ನೆಸ್ನ ನಾವು ಇಂಡಸ್ಟ್ರೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಇಲ್ಲಿ ಐ ಟಿ ಇಂಡಸ್ಟ್ರೀಸಲ್ಲಿ ಯಾವ್ಯಾವ ಕಂಪ್ನೀಸ್ ಬರುತ್ತೆ ಅಂದರೆ, ಒಂದು TCS ಬರುತ್ತೆ, ಇನ್ಫೋಸಿಸ್ ಬರುತ್ತೆ, ವಿಪ್ರೋ ಬರುತ್ತೆ. ಈ ಮೂರು ಬಂದು ಐ ಟಿ ಸೆಕ್ಟರ್ಸಲ್ಲಿ ಬರುತ್ತೆ, ಐ ಟಿ ಇಂಡಸ್ಟ್ರೀಸಲ್ಲಿ ಈ ಮೂರು. ಈಗ ನಿಮ್ಗೆ ಇನ್ನೊಂದು ಈಸಿಯಾಗಿ ಎಕ್ಸಾಂಪಲ್ ಕೊಡೋದಾದರೆ, ಈಗ ಮೆಕ್ಯಾನಿಕ್ ಶಾಪ್ ಅಂತಂದರೆ ಒಬ್ಬ ಬೈಕ್ ಮೆಕ್ಯಾನಿಕ್ ಮಾಡ್ತಾನೆ ಒಂದು ಆ ಶಾಪು, ಇನ್ನೊಂದು ಕಾರ್ ಮೆಕ್ಯಾನಿಕ್ ಮಾಡುವಂಥ ಶಾಪು, ಇನ್ನೊಂದು ಬಸ್ ಮೆಕ್ಯಾನಿಕ್ ಮಾಡೋ ಶಾಪು. ಇವೆಲ್ಲ ಸಿಮಿಲರ್ ಟೈಪ್ ಆಫ್ ಬಿಸ್ನೆಸ್ಸೇ. ಇವೆಲ್ಲ ಯಾವ್ದು ಅಂಡರ್ ಬರುತ್ತೆ ಅಂತಾನೆ, ಒಂದು ಮೆಕ್ಯಾನಿಕ್ ಶಾಪ್ ಅಂಡರ್ ಕೆಳಗಡೆ, ಒಂದು ಯಾವುದೋ ಒಂದು ಶಾಪ್ ಅಂಡರ್ ಕೆಳಗಡೆ ಈ ಮೂರು ಬರುತ್ತೆ. ಅದೇ ರೀತಿ ಐ ಟಿ ಸೆಕ್ಟರ್ ಕೆಳಗಡೆ ಇವೆಲ್ಲ ಸಿಮಿಲರ್ ಟೈಪ್ ಆಫ್ ಬಿಸ್ನೆಸ್ಸೇ. ಅದಕ್ಕೆ ನಾವು ಐ ಟಿ ಸೆಕ್ಟರ್ಸ್ ಅಂಡರಲ್ಲಿ ಆ ಥರದ್ದು ಸಿಮಿಲರ್ ಟೈಪ್ಸ್ ಆಫ್ ಬಿಸ್ನೆಸ್ಸು
ಈ ಒಂದು IT ಸೆಕ್ಟರ್ ಅಂಡರ್ ಬರುತ್ತೆ. ಇದನ್ನ ನಾವು ಇಂಡಸ್ಟ್ರೀಸ್ ಅಂತ ಕರಿತೀವಿ. ಒಂದು ಸಿಮಿಲರ್ ಟೈಪ್ ಆಫ್ ಬಿಸ್ನೆಸ್ನ ಬರೋವನ್ನ ನಾವು ಈ ಒಂದು ಇಂಡಸ್ಟ್ರೀಸ್ ಅಂತ ಕರಿತೀವಿ. ಆದರೆ ಫಮ್ ಅಂತಂದರೆ ಒಂದು ಇಂಡಿವಿಜುವಲ್ ಬಿಸ್ನೆಸ್ ಯೂನಿಟನ್ನು ನಾವು ಫಮ್ ಅಂತ ಕರಿತೀವಿ. ಆದರೆ ಇಂಡಸ್ಟ್ರೀಸ್ ಅಂತಂದರೆ ಅದೇ ರೀತಿ ಬೇರೆ ಬಿಸ್ನೆಸ್ನ ನಾವು ಎಲ್ಲ ಮರ್ಜ್ ಮಾಡ್ತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ಅಂದರೆ ಫರ್ಮ್ ಅಂತಂದರೆ ಒಂದು ಮರ, ಇಂಡಸ್ಟ್ರೀಸ್ ಅಂತಂದರೆ ಒಂದು ರೀತಿಯಂಥ ಫಾರೆಸ್ಟ್ ಥರ. ಆ ಫಾರೆಸ್ಟಲ್ಲಿ ಒಂದು ಸಿಮಿಲರ್ ಟೈಪ್ಸ್ ಆಫ್ ಟ್ರೀಸ್ನ ನಾವು ಆಯ್ಕೆ ಮಾಡ್ಕೋತೀವಿ. ಅದೇ ರೀತಿ ಫರ್ಮ್ ಅಂತಂದರೆ ಒಂದೇ ಬಿಸ್ನೆಸ್. ಅರ್ಥ ಆಯ್ತಾ? ಇಲ್ಲಿವರೆಗೂ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಕಾನ್ಸೆಪ್ಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.